ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಈಗಾಗಲೇ ಕೋರ್ಟ್ನಿಂದ ಆದೇಶ ಬಂದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತೇ ಬಹುತೇಕ ಸಿದ್ದರಾಮಯ್ಯ ವಿರುದ್ಧ ಮೈಸೂರು ಲೋಕಾಯುಕ್ತ ಎಫ್ಐಆರ್ ದಾಖಲು ಮಾಡಿಕೊಳ್ಳತಕ್ಕಂತ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆ ಮೂಡಾ ಹಗರಣದಲ್ಲಿ. ಹಾಗಾಗಿ ಇವತ್ತೇ ಎಫ್ಐಆರ್ ದಾಖಲಾಗುತ್ತಾ ಬಹುತೇಕ ಇವತ್ತೇ ಆಗೋ ಸಾಧ್ಯತೆ ಇದೆ. ಮೊದಲ ಬಾರಿಗೆ ಸಿದ್ದರಾಮಯ್ಯ ಅಂಡ್ ಕುಟುಂಬಕ್ಕೆ ಎಫ್ಐಆರ್ನ ಆತಂಕ ಶುರುವಾಗಿದೆ. ಮೂಡಾ ಕೇಸಲ್ಲಿ ಸಿದ್ದರಾಮಯ್ಯನವರೇ A1 ಆಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಸಿಎಂ ಪತ್ನಿ A2 ಮತ್ತು ಸಿಎಂ ಬಾಮೈದ ಮಲ್ಲಿಕಾರ್ಜುನ್ A3 ಆಗುವ ಸಾಧ್ಯತೆ ಇದೆ. ಅಧಿಕೃತವಾಗಿ ಕೋರ್ಟ್ನ ಆದೇಶ ಪ್ರತಿ ಮೈಸೂರು ಲೋಕಾಯುಕ್ತಕ್ಕೆ ಸಿಕ್ಕ ಬಳಿಕ ಎಫ್ಐಆರ್ ಅನ್ನು ಹಾಕ್ಕೊಳ್ತಾರೆ. ಇವತ್ತೇ ಎಫ್ಐಆರ್ ಆಗುತ್ತೆ ಅಂತ ಮೈಸೂರು ಲೋಕಾಯುಕ್ತ ಅಂಗಳಕ್ಕೆ ಬಂದು ಮುಟ್ಟಿದೆ ಮೂಡಾ ಪ್ರಕರಣ. ಜನಪ್ರತಿನಿಧಿಗಳ ಕೋರ್ಟ್ನ ಆದೇಶದ ಅನುಸಾರ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಂದೇ ಎಫ್ಐಆರ್ ಕೂಡ ದಾಖಲಾಗುವ ಸಾಧ್ಯತೆ ಇದೆ. ಎಫ್ಐಆರ್ ಅನ್ನು ದಾಖಲು ಮಾಡ್ಕೋತಾರೆ ಮ್ಯಾಜಿಸ್ಟ್ರೇಟ್ ಆದೇಶದ ಅನ್ವಯ. ಅದು ಮೊದಲ ಬಾರಿಗೆ ಸಿದ್ದರಾಮಯ್ಯ ಅಂಡ್ ಕುಟುಂಬಕ್ಕೆ ಇದು ಎಫ್ಐಆರ್ನ ಆತಂಕ ಆಗಿರ್ತಕ್ಕಂಥದ್ದು. ಇಷ್ಟು ವರ್ಷದಲ್ಲಿ ಸಿಎಂ ಮೇಲೆ ಮೈಸೂರಿನಲ್ಲಿ ಇದ್ದಿದ್ದು ಒಂದೇ ಒಂದು ಎಫ್ಐಆರ್. ಅದು ಬಿಟ್ಟರೆ ಈಗ ಆಗ್ತಾ ಇರೋದೇ ದೊಡ್ಡ ಕೇಸ್ ಇದು. ಈಗ ಗುರುತರ ಆರೋಪದ ಮೇಲೆ ಎರಡನೇ ಎಫ್ಐಆರ್ ಅನ್ನು ಮಾಡಲಾಗ್ತಾ ಇದೆ ಲೋಕಾಯುಕ್ತದ ವತಿಯಿಂದ. ಮುಖ್ಯಮಂತ್ರಿಗಳ ಪತ್ನಿ ಮತ್ತು ಸಿಎಂ ಪುತ್ರನ ಮೇಲೆ ಮೊದಲ ಎಫ್ಐಆರ್. ಸ್ನೇಹಮಯಿ ಕೃಷ್ಣ ಕೊಟ್ಟಿರೋ ದೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೆಸರಿಲ್ಲ. ಹಾಗಾಗಿ ಅವರು ಎಫ್ಐಆರ್ನಲ್ಲಿ ಬರ್ತಾರಾ ಇಲ್ವಾ ನೋಡೋಣ. ಕೋರ್ಟ್ ಆದೇಶದ ಪ್ರತಿ ಸಿಕ್ಕ ತಕ್ಷಣ ಎಫ್ಐಆರ್ ಅನ್ನು ದಾಖಲು ಮಾಡ್ತಾರಂತೆ. ಸೊ ಇವತ್ತು ಮಧ್ಯಾಹ್ನ ಲೋಕಾಯುಕ್ತ ಎಸ್ಪಿಯ ಕೈ ಸೇರುತ್ತೆ ಕೋರ್ಟ್ ಆದೇಶದ ಪ್ರತಿ. ಕಾನೂನು ತಜ್ಞರ ಸಲಹೆಯನ್ನು ಪಡಿತಾರೆ ಲೋಕಾಯುಕ್ತ ಪೊಲೀಸರು. ಮೊದಲಿಗೆ ದೂರಿನಲ್ಲಿ ಸಿಎಂ ಸಿದ್ದರಾಮಯ್ಯರ ಹೆಸರೇ ಮೊದಲು ಬರುತ್ತೆ. ಅಂದರೆ ಈಗ ಆದೇಶವನ್ನು ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ. ಹೀಗಾಗಿ ಮೂಡಾ ಕೇಸಲ್ಲಿ ಸಿದ್ದರಾಮಯ್ಯ A1 ಆಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಮುಖ್ಯಮಂತ್ರಿಯ ಪತ್ನಿ A2 ಮತ್ತು ಸಿಎಂ ಬಾಮೈದ ಮಲ್ಲಿಕಾರ್ಜುನ್ A3 ಆಗ್ತಕ್ಕಂಥ ಸಾಧ್ಯತೆ ಇದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೋತೀನಿ. KP, ಈಗ ಲೋಕಾಯುಕ್ತ ಮೈಸೂರು ಲೋಕಾಯುಕ್ತ ಕುತೂಹಲದ ಕೇಂದ್ರ ಬಿಂದು. ಆದೇಶ ನಿನ್ನೆ ಬಂದಿರೋದ್ರಿಂದ ಕೋರ್ಟಿಂದ ಈಗಾಗಲೇ ಅದರ ಪ್ರಕ್ರಿಯೆಗಳೇನಾದರೂ ಶುರುವಾಗಿದೆಯಾ? ಎಫ್ಐಆರ್ ಪ್ರಕ್ರಿಯೆಗಳು ಹೇಗೆ? ಅರವಿಂದ್, ಇನ್ನೂ ಕೂಡ ಆ ಥರದ ಯಾವ ಪ್ರಕ್ರಿಯೆಗಳು ಕೂಡ ಶುರುವಾಗಿಲ್ಲ. ಮೈಸೂರು ಲೋಕಾಯುಕ್ತ ಕಚೇರಿಯ ಮೇಲೆ ಈಗ ಎಲ್ಲರ ಕಣ್ಣಿರುವಂಥದ್ದು. ಇಲ್ಲಿ ನಡೆಯುವಂತಹ ಬೆಳವಣಿಗೆಗಳು ಇದು ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಳ್ಳುತ್ತೆ. ಅದು ರಾಜಕೀಯದಲ್ಲೂ ಇರ್ಬೋದು ಅಥವಾ ಸಿದ್ದರಾಮಯ್ಯರ ವಿಚಾರದಲ್ಲೂ ಕೂಡ ಇರ್ಬೋದು. ಯಾಕಂದರೆ ಬಹುತೇಕ ಇವತ್ತೇ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ದಾಖಲಾಗುವಂಥದ್ದು ಸ್ಪಷ್ಟ. ಯಾವಾಗ ಕೋರ್ಟ್ನ ಆದೇಶ ಲೋಕಾಯುಕ್ತರ ಕೈಗೆ ತಲುಪುತ್ತೋ ಆ ಕ್ಷಣದಿಂದಲೇ ಎಫ್ಐಆರ್ ದಾಖಲಾಗುವಂಥ ಪ್ರಕ್ರಿಯೆಗಳು ಶುರುವಾಗುತ್ತೆ. ಯಾಕಂದರೆ ಒಂದು ಆದೇಶ ಪ್ರತಿ ಅವರ ಕೈಗೆ ಸೇರದ ಹೊರತು ಅವರು ಎಫ್ಐಆರ್ನ ರೆಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸ್ನೇಹಮಯಿ ಕೃಷ್ಣ ಅಂದರೆ ದೂರದಾರ ಸ್ನೇಹಮಯಿ ಕೃಷ್ಣ ಹೇಳ್ತಾ ಇರುವಂಥದ್ದೇ ಬೇರೆ. ಅವರಿಗೆ ಅಧಿಕೃತವಾಗಿ ಸೀಲ್ ಆಗಿರುವಂಥ ಆದೇಶವೇ ಬೇಕಾಗಿಲ್ಲ. ಈಗ ವೆಬ್ಸೈಟ್ನಲ್ಲಿ ಏನು ಆದೇಶ ಇದೆಯೋ ಅದರ ಅಡಿಯಲ್ಲೇ ಅವರು ಎಫ್ಐಆರ್ನ ದಾಖಲು ಮಾಡ್ಕೋಬೋದು ಅನ್ನುವಂಥದ್ದು ಅವರ ವಾದ. ಆದರೆ ಲೋಕಾಯುಕ್ತ SP ಅವರ ಪ್ರಕಾರವಾಗಿ ನಮಗೆ ಅಧಿಕೃತವಾದಂತಹ ಆದೇಶದ ಪ್ರತಿ ಬೇಕು. ಆ ಪ್ರತಿಯಲ್ಲಿರುವಂಥ ಅಂಶಗಳ ಆಧಾರದ ಮೇಲೆ ನಾವು ಎಫ್ಐಆರ್ ಅನ್ನು ಮಾಡ್ತೇವೆ. ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ ಆ ಆದೇಶ ಪ್ರತಿ ಬರಲಿ ಅಂತ. ಇನ್ನೂ ಕೂಡ ಸ್ನೇಹಮಯ್ಯ ಕೃಷ್ಣ ಅವ್ರಿಗೂ ಕೂಡ ಅಧಿಕೃತವಾಗಿ ಸೀಲ್ ಆಗಿರುವಂತಹ ಆದೇಶ ಪ್ರತಿ ಅವರ ಕೈಗೂ ಕೂಡ ತಲುಪಿಲ್ಲ. ಒಂದು ವೇಳೆ ಯಾರ ಕೈಗೆ ಮೊದಲು ತಲುಪುತ್ತೋ ಅವರು ಎಫ್ಐಆರ್ ಅಂದರೆ ಸ್ನೇಹಮಯಿ ಕೃಷ್ಣ ಅವರೇ ಅದನ್ನು ಮೊದಲು ತೆಗೆದುಕೊಂಡ್ರೆ ಅವರೇ ತೊಗೊಂಡು ಬಂದು ಲೋಕಾಯುಕ್ತ ಕಚೇರಿಗೆ ಅದನ್ನು ತಲುಪಿಸ್ತಾರೆ. ಆ ನಂತರದಲ್ಲೂ ಕೂಡ ಎಫ್ಐಆರ್ನ ದಾಖಲು ಮಾಡ್ಕೋಬೋದು. ಇಲ್ಲ ಲೋಕಾಯುಕ್ತ SP ಅವರೇ ಅದನ್ನು ತರಿಸ್ಕೊಂಡು ಎಫ್ಐಆರ್ನ ದಾಖಲು ಮಾಡ್ಕೊಳ್ಬೋದು. ಈಗ ನಮಗೆ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ಬಹುತೇಕ ನಿಶ್ಚಿತ ಇವತ್ತು ರಾತ್ರಿಯ ಒಳಗಾದೆ ಆದರೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ದಾಖಲಾಗುವಂಥದ್ದು. ಅರವಿಂದ್.